ಮಾಘ ಪುರಾಣದ 4ನೇ ಅಧ್ಯಾಯ. ಹೆಣ್ಣು ನಾಯಿ ಮುಕ್ತಿ ಪಡೆದ ಕತೆ. ರಜತಗಿರಿಯಲ್ಲಿ ಪರಮೇಶ್ವರನು ಮಾಘ ಮಾಸದ ಮಹಾತ್ಮೆಯನ್ನು ಪಾರ್ವತಿಗೆ ಹೇಳುತ್ತಾ ಹೋದಂತೆ ಅವಳಿಗೆ ಕುತೂಹಲವು ಹೆಚ್ಚಾಗುತ್ತಾ ಹೋಯಿತು. ಆಕೆ ಶಂಕರನನ್ನು ಮಾಘ ಶುಕ್ಲ ದಶಮಿಯಂದು ಆಚರಿಸುವ ಲಕ್ಷ್ಮೀನಾರಾಯಣ ವ್ರತವನ್ನು ಆಚರಿಸುವ ವಿಧಾನವನ್ನು ಹಾಗೂ ಆ ವ್ರತವನ್ನು ಆಚರಿಸಿ ಪುನೀತರಾದವರ ಕತೆ ಹೇಳಲು ಕೇಳಿಕೊಂಡಳು. ಆಗ ಪರಮೇಶ್ವರನು ತನ್ನ ಪತ್ನಿ ಪಾರ್ವತಿಯನ್ನು ಮೆಚ್ಚಿಕೊಳ್ಳುತ್ತಾ, ಭವಾನಿ, ನೀನು ಹೇಳಿದ ವ್ರತ ಕುರಿತು ಹೇಳುತ್ತೇನೆ ಕೇಳು. ಈ ವ್ರತವು ಮಾನವರ ಇಷ್ಟಾರ್ಥವನ್ನು ಈಡೇರಿಸುತ್ತದೆ. ಮಾಘ ಶುದ್ಧ ದಶಮಿಯಂದು ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿದವನು ಆ ಪರಮಾತ್ಮನಿಗೆ ತುಂಬ ಬೇಕಾದವನ ಆಗುವವನು. ಶುಕ್ಲ ದಶಮಿಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯ ಆಗುತ್ತಿರುವಾಗ ಸ್ನಾನ ಮಾಡಿ ಬಳಿಕ ಬಂದು ಮಂಟಪವನ್ನು ರಚಿಸಬೇಕು. ಮಂಟಪ ಗೋಮಯದಿಂದ ಸಾರಿಸಿದ ನೆಲದ ಮೇಲೆ ರಚಿತವಾಗಬೇಕು. ಮಂಟಪದ ಸುತ್ತ ವರ್ಣಗಳಲ್ಲಿ ರಂಗೋಲಿ, ನಡುವೆ ಅಷ್ಟದಳ ಪದ್ಮ ರಚಿಸಬೇಕು. ಮಂಟಪವನ್ನು ನಾನಾ ವಿಧ ಫಲಪುಷ್ಪಗಳಿಂದ ಅಲಂಕರಿಸಿ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಇಟ್ಟು ಪೂಜಿಸಬೇಕು. ಪೀಠ ಮಧ್ಯದಲ್ಲಿ ವಿಷ್ಣು ಸಾನ್ನಿಧ್ಯದ ಸಾಲಿಗ್ರಾಮವನ್ನು ಇಟ್ಟು ಅರ್ಚನೆ ಮಾಡಬೇಕು. ಸಾಲಿಗ್ರಾಮಕ್ಕೆ ಪಂಚಾಮೃತಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಹಾಗೂ ವಿಷ್ಣುವಿಗೆ ಪ್ರಿಯವಾದ ತುಳಸಿಗಳಿಂದ ಪೂಜಿಸಬೇಕು. ಪರಮಾತ್ಮನಿಗೆ ಪ್ರಿಯವಾದ ಪರಮಾನ್ನ, ಪಾಯಸ, ಹೋಳಿಗೆಗಳನ್ನು ನೈವೇದ್ಯ ಮಾಡಬೇಕು. ಎಲ್ಲವೂ ಶ್ರೀಹರಿಗೆ ಸಮರ್ಪಿತ ಎಂದು ಹೇಳುತ್ತಾ ಪೂಜಿಸಬೇಕು. ವಸ್ತ್ರ, ಯಜ್ಞೋಪವೀತ, ಗಂಧ, ಅಕ್ಷತೆ, ಪುಷ್ಪ, ಧೂಪ, ದೀಪಗಳಿಂದ ಪೂಜಿಸಿದ ಬಳಿಕ ನೈವೇದ್ಯವನ್ನು ಅರ್ಪಿಸಬೇಕು. ತಾಂಬೂಲ ಆದ ನಂತರ ನೀರಾಜನವನ್ನು ತೋರಿಸಿ ಬಳಿಕ ಇಷ್ಟಾರ್ಥಗಳನ್ನು ಈಡೇರಿಸೆನ್ನುತ್ತಾ ದೇವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಶ್ರೀಮನ್ನಾರಾಯಣನ ಮೇಲೆ ಸಮರ್ಪಯಾಮಿ ಎಂದು ಹೇಳುತ್ತಾ ತಾಮ್ರದ ಪಾತ್ರೆಯಲ್ಲಿರುವ ನೀರಿನಿಂದ ಶ್ರೀಹರಿಗೆ ಅರ್ಘ್ಯ ಬಿಡಬೇಕು. ಮಾಘ ಸ್ನಾನ ಮಾಡಿ ದೇವತಾ ಪೂಜೆ ಆದ ನಂತರ ಬ್ರಾಹ್ಮಣರಿಗೆ ಧಾನ್ಯಾದಿಗಳನ್ನು ದಾನ ಕೊಡಬೇಕು. ಮಾಘ ಪುರಾಣವನ್ನು ಕೇಳಿ ನಂತರ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಬೇಕು. ಹೀಗೆ ಲಕ್ಷ್ಮೀನಾರಾಯಣ ವ್ರತ ಕೈಗೊಂಡವನು ಸಕಲ ಪಾಪಗಳಿಂದ ಮುಕ್ತನಾಗುವವನು. ಪೂರ್ವದಲ್ಲಿ ಒಬ್ಬ ರಾಜ ಇಂತಹ ವ್ರತ ಮಾಡಿ ಪಾಪದಿಂದ ದೂರಾದವನು. ಆ ಕಥೆಯನ್ನು ಕೇಳುವಂತಳಾಗು ಎಂದು ಪರಶಿವನು ಪಾರ್ವತಿಗೆ ಕಥೆಯನ್ನು ಹೇಳುವವನು. ಬಹುಕಾಲದ ಹಿಂದೆ ಸರ್ವಶಾಸ್ತ್ರ ಪಾರಂಗತನು ಸಕಲ ಜೀವರಾಶಿಗಳಲ್ಲಿ ದಯೆಯುಳ್ಳವನೂ ಆದ ಒಬ್ಬ ಮುನಿಯಿದ್ದನು. ಹೆಸರು ಗೌತಮ. ಅವನು ಹಲವಾರು ಮುನಿಗಳಿಂದ ಗೌರವಿಸಲ್ಪಟ್ಟಿದ್ದನು. ಒಮ್ಮೆ ಗೌತಮನು ತನ್ನ ಕೆಲವು ಶಿಷ್ಯರೊಂದಿಗೆ ತೀರ್ಥಯಾತ್ರೆ ಕೈಗೊಂಡನು. ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಅಲ್ಲಿಯ ಪುಣ್ಯ ನದಿಗಳ ಸ್ನಾನ ಮಾಡುತ್ತಿದ್ದನು. ಶಿಷ್ಯರು ಅವನನ್ನು ಅನುಸರಿಸುತ್ತಿದ್ದರು. ಹೀಗಿರುವಾಗ ಮಾಘ ಮಾಸ ಪ್ರಾಪ್ತವಾಯಿತು. ಆ ಕಾಲಕ್ಕೆ ಗೌತಮನು ಕೃಷ್ಣವೇಣಿ ಎಂಬ ನದಿ ತೀರಕ್ಕೆ ಬಂದನು. ಅದೊಂದು ಪುಣ್ಯ ನದಿ. ನದಿ ತೀರದಲ್ಲಿ ಗೌತಮ ಶಿಷ್ಯರ ನೆರವಿನಿಂದ ಆಶ್ರಮವನ್ನು ನಿರ್ಮಿಸಿಕೊಂಡು ಇರತೊಡಗಿದನು. ಶಿಷ್ಯರೊಂದಿಗೆ ಆ ಪುಣ್ಯ ನದಿಯಲ್ಲಿ ಸೂರ್ಯೋದಯ ಕಾಲಕ್ಕೆ ಸ್ನಾನ ಮಾಡಿದನು. ನದಿ ತೀರದಲ್ಲಿ ಒಂದು ಅಶ್ವತ್ಥ ವೃಕ್ಷವಿತ್ತು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂದು ಆ ಅಶ್ವತ್ಥ ವೃಕ್ಷಕ್ಕೆ ಹೇಳುತ್ತಾರೆ. ಗೌತಮನು ಅಶ್ವತ್ಥವಾಸಿ ವಿಷ್ಣುವನ್ನು ಸ್ನಾನಾನಂತರ ಭಕ್ತಿಯಿಂದ ಪೂಜಿಸುತ್ತಿದ್ದನು. ದಶಮಿಯ ದಿನ ಬಂದಾಗ ವೃಕ್ಷ ಮೂಲದಲ್ಲಿ ಒಂದು ಸುಂದರವಾಗಿ ಮಂಟಪವನ್ನು ರಚಿಸಿ ಅದರ ನಡುವೆ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದನು. ಒಂದು ಹೆಣ್ಣು ನಾಯಿ ಅಲ್ಲಿಗೆ ಬಂದು ಶ್ರೀಹರಿಯನ್ನು ಪೂಜಿಸುವುದನ್ನೇ ನೋಡುತ್ತಾ ಮರದ ಎದುರಿನಲ್ಲಿ ಕುಳಿತುಕೊಂಡಿತು. ಶಿಷ್ಯರು ಅಪಚಾರ ಎಂದು ಆ ನಾಯಿಯನ್ನು ಹೊಡೆದು ಓಡಿಸಿದರು. ಆದರೆ ಆ ನಾಯಿ ಅತ್ತಿತ್ತ ಹೋಗಿ ಮತ್ತೆ ಅಲ್ಲೇ ಬಂದು ಕುಳಿತುಕೊಂಡಿತು. ಮತ್ತೆ ಗೌತಮ ಮುನಿಗಳ ಶಿಷ್ಯರು ನಾಯಿಗೆ ಕಲ್ಲು ಬೀರಿ ಓಡಿಸಿದರು. ಆದರೂ ನಾಯಿ ಪುನಃ ಪ್ರದಕ್ಷಿಣೆ ಹಾಕಿ ಮತ್ತೆ ಅದೇ ಸ್ಥಾನದಲ್ಲಿ ಕುಳಿತುಕೊಂಡಿತು. ಒಟ್ಟು ನಾಯಿ 3 ಸಲ ಮಹಾವಿಷ್ಣುವಿಗೆ ಪ್ರದಕ್ಷಿಣೆ ಹಾಕಿದ ಹಾಗಾಯಿತು. ಅಷ್ಟೇ ಸಾಕು. ಆದರೂ
ಮಾಘ ಶುಕ್ಲದಶಮಿ ರವಿವಾರದಂದು ಯಾವಾಗ ನಾಯಿ 3 ಬಾರಿ ಶ್ರೀಹರಿಗೆ ಪ್ರದಕ್ಷಿಣೆ ಹಾಕಿತೋ ಅದು ತನ್ನ ಪ್ರಾಣಿ ದೇಹವನ್ನು ಬಿಟ್ಟು ಮನುಷ್ಯನ ದೇಹವನ್ನು ತಳೆಯಿತು. ಅದು ಒಬ್ಬ ರಾಜನಾಗಿ ಕಾಣಿಸಿಕೊಂಡಿತು. ನಾಯಿಯ ರೂಪ ಹೋಗಿ ಮಾನವನ ಶರೀರಿಯಾದ ರಾಜ ಓಡಿ ಬಂದು ತನ್ನ ಸ್ಥಿತಿಗೆ ಕಾರಣೀಭೂತನಾದ ಗೌತಮ ಮುನಿಗೆ ನಮಸ್ಕಾರ ಮಾಡಿದನು. ಗೌತಮ ಮುನಿ ರಾಜನನ್ನು ಕಂಡು ಮಹದಾಶ್ಚರ್ಯವಾಯಿತು. ಶಿಷ್ಯರು ಅವಕ್ಕಾಗಿ ನೋಡತೊಡಗಿದರು. ಗೌತಮ ಮುನಿಯು, ಅಯ್ಯ, ನಿನ್ನನ್ನು ನೋಡಿದರೆ ಯಾವುದೋ ಒಂದು ದೇಶದ ಅರಸನಾಗಿರುವಂತೆ ತೋರುತ್ತಿದೆಯೇ? ನೀನು ಯಾರು? ಏಕೆ ಇಷ್ಟು ಕಾಲ ನಾಯಿಯ ರೂಪದಲ್ಲಿದ್ದೆ? ಹೇಳುವಂತನಾಗು ಎಂದು ಕೇಳಿದರು. ಗೌತಮ ಮುನಿಯ ಪ್ರಶ್ನೆಗೆ ಉತ್ತರಿಸುತ್ತಾ ಆ ರಾಜನು, ಮಹರ್ಷಿ, ನಾನು ವೇಗರಥ ಎಂಬ ಹೆಸರಿನ ರಾಜ. ನನ್ನನ್ನು ಚಂದ್ರವಂಶ. ನಾನು ವಂಗದೇಶವನ್ನು ಪ್ರಜಾನುರಾಗಿಯಾಗಿ ಧರ್ಮ ಪರಿಪಾಲಕನಾಗಿದ್ದುಕೊಂಡು ಆಳುತ್ತಿದ್ದೆನು. ಪ್ರಜೆಗಳ ಅನುಕೂಲಕ್ಕಾಗಿ ದೇವಾಲಯಗಳು, ಕೆರೆಕಟ್ಟೆ, ಬಾವಿಗಳನ್ನು ನಿರ್ಮಿಸಿದೆನು. ಮೇಲಾಗಿ ನಾನಾ ವಿಧ ದಾನ ಧರ್ಮಗಳನ್ನು ಮಾಡಿದೆನು. ಸದಾ ಧರ್ಮ ಕಾರ್ಯಗಳಲ್ಲಿ ನಿರತನಾಗಿದ್ದೆನು. ಅನೇಕ ಯಜ್ಞಗಳನ್ನು ಸಹ ಮಾಡಿದೆನು. ಇಷ್ಟೆಲ್ಲ ಮಾಡಿದರೂ ನನಗೆ ಉತ್ತಮ ಲೋಕವು ಸಿಗದಂತಾಯಿತು. ಅದಕ್ಕೆ ಕಾರಣವೂ ನಾನೇ ಆಗಿದ್ದೆನು. ಹೇಗೆಂದರೆ, ಒಮ್ಮೆ ನನ್ನ ರಾಜ್ಯಕ್ಕೆ ಪಿಂಗಳನೆಂಬ ಮುನಿಯು ತಾನೊಂದು ಯಜ್ಞವನ್ನು ಆಚರಿಸುತ್ತಿರುವುದಾಗಿ ಹೇಳಿಕೊಂಡು ದಕ್ಷಿಣೆ ಕೇಳಲು ಬಂದನು. ನಾನಾದರೂ ಆ ಮುನಿಯಲ್ಲಿ ಗೌರವ ಉಳ್ಳವನಾಗಿ ಅವನನ್ನು ಅರ್ಘ್ಯಪಾದ್ಯಗಳಿಂದ ಸತ್ಕರಿಸಿ ಉಪಚಾರ ಮಾಡಿದೆನು. ಇವುಗಳಿಂದ ಸಂತುಷ್ಟನಾದ ಮುನಿವರನು ನನಗೆ, ಅಯ್ಯ ಮಹಾರಾಜ, ಇದೋ ಈಗ ಮಾಘ ಮಾಸ. ಇದರ ರಹಸ್ಯವನ್ನು ಹೇಳುತ್ತೇನೆ ಕೇಳು. ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ, ಸೂರ್ಯೋದಯ ಆಗುತ್ತಿರುವಾಗ ಪರಮ ಭಕ್ತಿ ಶ್ರದ್ಧೆಗಳಿಂದ ಪವಿತ್ರ ನದಿ ಸ್ನಾನ ಮಾಡಿ ಮಾಘ ಮಾಸ ಮಹಾತ್ಮೆಯನ್ನು ಕೇಳಿದ್ದೇ ಆದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು. ಅರಿತೋ ಅರಿಯದೆಯೋ ಈ ಮಾಸದಲ್ಲಿ 1 ದಿನ ಸ್ನಾನ ಮಾಡಿದರೂ ಅಂಥವನು ಪಾಪಗಳಿಂದ ಮುಕ್ತನಾಗುವವನು. ಆದರೆ ಮಾಘ ಮಾಸದ ಕೊರೆಯುವ ಚಳಿಗೆ ಹೆದರಿಕೊಂಡು ಸ್ನಾನ ಮಾಡದವನು ಚಾಂಡಾಲನಾಗಿ ಹುಟ್ಟುವವನು. ಒಂದು ವೇಳೆ ಚಾಂಡಾಲನಾದವನು ಸ್ನಾನ ಮಾಡಿದರೆ ಅದರ ಫಲದಿಂದ ಬ್ರಾಹ್ಮಣನಾಗಿ ಜನಿಸಿ ಪುಣ್ಯಭಾಜನನಾಗುವವನು. ಒಟ್ಟಿನಲ್ಲಿ ಮಾಘ ಸ್ನಾನ ಮಾಡಿದವನು ಸ್ವರ್ಗವಾಸಿಯಾಗುವವನು. ಅವನಿಗೆ ನರಕ ದರ್ಶನವಾಗುವುದಿಲ್ಲ. ನೀನು ಈ ವ್ರತವನ್ನು ಕೈಗೊಂಡು ಸುಖಿಸು ಎಂದನು. ಆಗ ನಾನು, ಮಹಾತ್ಮ, ಅಬ್ಬಬ್ಬಾ, ಮಾಘ ಸ್ನಾನವನ್ನು ಚಳಿಯಲ್ಲಿ ಮಾಡುವುದೇ ನನ್ನ ಕೈಲಾಗುವುದಿಲ್ಲ. ಈ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿದರೆ ನನ್ನ ಪ್ರಾಣ ಉಳಿಯುವುದೇ ಇಲ್ಲ. ಬೇಕಿದ್ದರೆ ದಾನ ಧರ್ಮ ಮಾಡುವೆನು, ಆದರೆ ಮಾಘ ಸ್ನಾನ ಮಾಡಲಾರೆ. ಉದಾಸೀನನಾಗಿ ನುಡಿದೆನು. ಇದರಿಂದ ಆ ಮುನಿವರನು ಅಸಮಾಧಾನ ಹೊಂದಿ ನನ್ನಿಂದ ಯಜ್ಞದಕ್ಷಿಣೆಯನ್ನು ಸ್ವೀಕರಿಸುವ ಮನಸ್ಸುಳ್ಳವನಾಗಲಿಲ್ಲ. ನಾನು ಹೇಗೋ ಒತ್ತಾಯಿಸಿ ಅವನಿಗೆ ಯಜ್ಞದಕ್ಷಿಣೆಯನ್ನು ಇಟ್ಟು ಕಳುಹಿಸಿಕೊಟ್ಟೆನು. ಏನು ಮಾಡಿ ಏನು ಫಲ? ಮಾಘಸ್ನಾನದ ಮಹಿಮೆಯನ್ನು ಅರಿತು ನಾನು ಮಾಘಸ್ನಾನ ಮಾಡದ ಪ್ರಯುಕ್ತ ಮೃತನಾದ ನಂತರ ನರಕಲೋಕವಾಸಿಯಾದೆನು. ಅಲ್ಲಿ ನಾನಾ ವಿಧವಾದ ಬಾಧೆಗಳನ್ನು ಅನುಭವಿಸಿ ಭೂಮಿಯ ಮೇಲೆ 16 ಸಲ ಕತ್ತೆಯಾಗಿಯೂ 24 ಸಲ ನಾಯಿಯಾಗಿಯೂ ಹುಟ್ಟಿದೆನು. ಇದೀಗ ನಿಮ್ಮ ದೆಸೆಯಿಂದ ಹಾಗೂ ಭಗವಂತನ ಕೃಪೆಯಿಂದ ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಿದೆನು. ಪುನಃ ಈಗ ಮತ್ತೆ ರಾಜನಾಗಿ ಕಾಣಿಸಿಕೊಂಡೆನು. ಇದು ಯಾವ ಪುಣ್ಯ ಫಲದಿಂದ ಸಾಧ್ಯವಾಯಿತೋ ನಾನರಿಯೆ. ಎಲ್ಲವನ್ನು ಬಲ್ಲ ತಾವೇ ಹೇಳಬೇಕು ಎಂದು ಗೌತಮ ಮುನಿಗಳಲ್ಲಿ ವಿನಮ್ರತೆಯಿಂದ ಕೇಳಿಕೊಂಡನು. ಅದಕ್ಕೆ ಗೌತಮ ಮುನಿಗಳು ಎಲ್ಲ ಸಂಗತಿಗಳನ್ನು ಕೇಳಿದ ಬಳಿಕ ರಾಜನಿಗೆ, ಮಹಾರಾಜ, ನೀನು ಇದುವರೆಗೂ ಪಟ್ಟ ಬಾಧೆಯೆಲ್ಲ ನೀನು ಮಾಘಸ್ನಾನವನ್ನು ಉಪೇಕ್ಷಿಸಿದ್ದರಿಂದಲೇ ಆಗಿದೆ. ಮಾಘಸ್ನಾನದ ಮಹಿಮೆ ಸಾಧಾರಣವಾದುದಲ್ಲ. ಇನ್ನು ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಲು ಕಾರಣ ಹೇಳುತ್ತೇನೆ ಕೇಳು. ನಾನು ತೀರ್ಥಯಾತ್ರಾ ಪರ್ಯಟನ ಕಾಲದಲ್ಲಿ ಇಲ್ಲಿಗೆ ಬಂದೆ. ಇಂದು ಮಾಘ ಶುದ್ಧ ದಶಮಿ, ಮಹಾಪುಣ್ಯ ದಿನ. ನಾನು ಅಶ್ವತ್ಥವೃಕ್ಷ ಮೂಲದಲ್ಲಿ ಮಂಟಪ ರಚಿಸಿ ಶ್ರೀಹರಿಯನ್ನು ಪೂಜಿಸಿ ಪೂಜೆಯನ್ನು ಕೈಗೊಂಡೆ. ನೀನು ನಾಯಿಯಾಗಿ ಇಲ್ಲಿ ಬಂದು ನೋಡುತ್ತಿರುವಂತೆ ನಾನು ಲಕ್ಷ್ಮೀನಾರಾಯಣ ವ್ರತವನ್ನು ಮಾಡುವುದು ಸರಿಯಲ್ಲವೆಂದು ನನ್ನ ಶಿಷ್ಯರು ನಿನ್ನನ್ನು ಹೆದರಿಸುತ್ತಲೇ ಬಂದರು. ಪ್ರತಿ ಬಾರಿಯೂ ನೀನು ಅವರಿಗೆ ಹೆದರಿ ಶ್ರೀಹರಿಯ ಪ್ರತಿಮೆಗೆ ಪ್ರದಕ್ಷಿಣೆಯನ್ನು ಹಾಕಿದೆ. ಒಟ್ಟು 3 ಸಲ ಪ್ರದಕ್ಷಿಣೆ ಹಾಕಿದುದರಿಂದ ಪುಣ್ಯಭಾಜನನಾಗಿ ನಿನ್ನ ನಾಯಿಯ ಜನ್ಮ ಹೋಯಿತು.
ಈಗಲಾದರೂ ತಿರಸ್ಕಾರ ಭಾವವನ್ನು ತಾಳದೆ ಮಾಘಸ್ನಾನ ಮಾಡು. ಇದರಿಂದ ನೀನು ಈ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತದೆ. ಚಳಿ ಎಂದು ಹೆದರಬೇಡ. ಮಾಘಸ್ನಾನ ಮಾಡಿ ಅಂತ್ಯದಲ್ಲಿ ಶ್ರೀಹರಿಯ ಸಾಯುಜ್ಯವನ್ನು ಪಡೆ ಎಂದನು. ಗೌತಮ ಮುನಿಯ ಮಾತುಗಳನ್ನು ಕೇಳಿದ ವೇಗರಥ ಮಹಾರಾಜನು ಮಾಘಸ್ನಾನ ಮಾಡುವ ಸಲುವಾಗಿ ನದಿ ತೀರದಲ್ಲಿ ಬೀಡುಬಿಟ್ಟನು. ಆಗಷ್ಟೇ ಅಶ್ವತ್ಥ ವೃಕ್ಷದ ಸಂದಿನಿಂದ ಒಂದು ಕಪ್ಪೆಯು ಕೆಳಗೆ ದೊಪ್ಪೆಂದು ಬಿತ್ತು. ಗೌತಮನ ಶಿಷ್ಯರೆಲ್ಲ ಚಕಿತರಾದರು. ಕಪ್ಪೆ ಅತ್ತಿಂದಿತ್ತ ಇತ್ತಿಂದತ್ತ ಕುಪ್ಪಳಿಸುತ್ತಾ ಕಡೆಗೆ ತನ್ನ ಕಪ್ಪೆ ದೇಹವನ್ನು ತೊರೆದು ಒಂದು ಸ್ತ್ರೀ ರೂಪ ಧರಿಸಿ ನಿಂತಿತು. ಆ ಸ್ತ್ರೀಯು ಅತ್ಯಂತ ಸುಂದರಿಯಾಗಿದ್ದಳು. ಅವಳು ಗೌತಮ ಮುನಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಒಂದೆಡೆ ನಿಂತುಕೊಂಡಳು. ಮುನಿವರ್ಯನು ಆಕೆಯನ್ನು, ಅಮ್ಮ, ನೀನು ಯಾರು? ಇದೇಕೆ ಕಪ್ಪೆ ಜನ್ಮವನ್ನು ತಳೆದಿದ್ದೆ? ಇಷ್ಟು ದಿನ ಎಲ್ಲಿದ್ದೆ? ಇಲ್ಲಿಗೇಕೆ ಬಂದೆ? ಎಲ್ಲ ತಿಳಿಸುವಂತಳಾಗು ಎಂದು ಕೇಳಿದನು. ಅವಳೊಬ್ಬ ಮುನಿಪತ್ನಿ. ಆಕೆ ಗೌತಮನ ದರ್ಶನದಿಂದ ಹಳೆಯದೆಲ್ಲ ನೆನಪು ಮಾಡಿಕೊಂಡು ಹೇಳತೊಡಗಿದಳು. ಇಲ್ಲಿಗೆ 4ನೇ ಅಧ್ಯಾಯವು ಸಮಾಪ್ತಿಯಾಗುತ್ತದೆ. ಇನ್ನು 5ನೇ ಅಧ್ಯಾಯದಲ್ಲಿ ಗೌತಮನ ಪತ್ನಿ ಮೋಕ್ಷ ಹೊಂದಿದ ಕಥೆ, ಅದನ್ನು ನಾನು 5ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮಸ್ಕಾರ.